ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವಾಗ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕಂತ ಇಂಟರ್ನೆಟ್ ಸಾಕಷ್ಟು ಟ್ರೆಂಡಿಂಗ್ ಓಡಾಡ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಥರ ಮಾಡೋರೆಲ್ಲ ಬಂದು ಸಿನಿಮಾ ನೋಡ್ತಾರಾ? ಹೆಂಗೆ ಅವ್ರು ರಿಲೀಸ್ ಮಾಡಬೇಕಾ ಬೇಡವಾ, ಹೆಂಗೆ ಬ್ರೋ? ನಾನು ಮೊನ್ನೆಯಿಂದ ಗಮನಿಸ್ತಾ ಇದ್ದೆ ಟಾಕ್ಸಿಕ್ ಬಿಫೋರು ಏನು ಅಬ್ಬಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಮಾಡಿದ್ರು ಅಂದರೆ ಎಲ್ಲೋ ಇದ್ದಿದ್ದ ಟ್ರೆಂಡು ಎಲ್ಲಿ ತನಕ ಅಂತಂದರೆ ಶಾಂತಿ ಕ್ರಾಂತಿ ರಿಲೀಸ್. ಯಾವ ಮೊಬೈಲ್ ಓಪನ್ ಮಾಡಿದ್ರು ಶಾಂತಿ ಕ್ರಾಂತಿ ರಿಲೀಸು. ನಿಜವಾಗ್ಲೂ ಖುಷಿ ಆಗುತ್ತೆ ಬ್ರೋ. ಅವತ್ತಿನ ಕಾಲಘಟ್ಟದಲ್ಲಿ 1990ಲಿ ಆ ಮೂವಿ ರಿಲೀಸ್ ಆಗಿದ್ದು. ಅದು ಮೂವಿ ಇವತ್ತು ಹೇಳ್ತೀನಿ ಕೇಳಿ, ನೀವೆಲ್ಲ ಅಂದ್ಕೊಂಡಿರ್ಬೋದು ಪ್ಯಾನ್ ವರ್ಲ್ಡು ಪ್ಯಾನ್ ಇಂಡಿಯಾ ಅಂತ. ರೀ, ಅವತ್ತಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಮೂವಿನ ಒಂದು ಫೌಂಡೇಶನ್ ಹಾಕಿದ್ದೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್. ನಿಜವಾಗ್ಲೂ ಖುಷಿ ಪಡಬೇಕು. ಇವತ್ತಿನ ಪ್ರೆಸೆಂಟಿಗೆ ನಮ್ಮ ಯಶೋರು ಎಲ್ಲ ಇಂಡಸ್ಟ್ರಿಯನ್ನು ಕರೆಸ್ಕೊಂಡ್ರು ಗೊತ್ತಾ. ಅದೇ ಥರ ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಅಪ್ಪನ ಕಾಲದಲ್ಲೇ ರವಿಚಂದ್ರನ್ ಆ ಪೀಕ್ ಲೆವೆಲಲ್ಲಿದ್ದರು. ಇವತ್ತಿನ ಕಾಲದಲ್ಲಿ ನಾವು ಖುಷಿ ಪಡ್ತೀವಿ ಹೀರೋ ಅಂತ ಲೆಕ್ಕ ಹಾಕಳಿ. ಅವತ್ತಿನ ಕಾಲಘಟ್ಟದಲ್ಲಿ ಎಲ್ಲರನ್ನೂ ಕರ್ಕೊಂಡು ಅವ್ರು ಮೂವಿ ಮಾಡಿದ್ರು ಪ್ಯಾನ್ ಇಂಡಿಯಾ. ಬಟ್ ಅವತ್ತಿನ ಮೂವಿ 10 ಕೋಟಿ ಬಜೆಟ್ ಹಾಕಿದ್ರು. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಲೆಕ್ಕ ಹಾಕೊಳ್ಳಿ ಅದೆಷ್ಟು, 100ರಿಂದ 150 ಕೋಟಿ ಮೂವಿನ ಇದು ಮಾಡಿ ಹಣ ಕಳ್ಕೊಂಡಿರ್ಬೋದು ರೀ. ಯಾವತ್ತೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಜನ ಸಂಪಾದನೆ ಮಾಡಿದ್ದಾರೆ, ಜನನ ಕಳ್ಕೊಂಡಿಲ್ಲ. ನಿಜವಾಗ್ಲೂ ಖುಷಿ ಆಗುತ್ತೆ. ರಿಲೀಸ್ ಆಗಬೇಕು. ನೀವು ಅಂದ್ಕೊಂಡ್ರೆ ಅಲ್ವಾ ರಿಲೀಸ್ ಆಗಬೇಕು, ಯಾಕೆ ಆಗಬೇಕು ಅಂತ. ರೀ, ಅವ್ರು ಮಾಡಿರೋ ಒಳ್ಳೆ ಮೂವಿನ ನೀವು ಜನ ಒಂದೊಂದು ಮೂವಿನ ಕೈ ಹಿಡಿಲಿಲ್ಲ. ಅವರು ಒಂದನ್ನು ಕನಸು. ಅವರು ಯಾವತ್ತೂ ಮೂವಿನ ಪ್ರೀತಿಸ್ತಾರೆ ಹೊರತು ದ್ವೇಷಿಸ್ತಾರಲ್ಲ. ಇವತ್ತೂ ಅವರಿರೋ ದುಡ್ಡಲ್ಲಿ ಒಂದು ಎಕರೆಗಟ್ಟಲೆ ಒಂದು ಸೈಟ್ ತಗೋಬೋದಿತ್ತು. ಯಾಕೆ ಮೂವಿನ ಮಾಡ್ತಾರೆ ಅಂದರೆ ಜನಗಳನ್ನ ಮೆಚ್ಚೋದಕ್ಕೋಸ್ಕರ ಮಾಡಿದ್ರು. ನೀವು ಜನಗಳೇ ಕೈ ಹಿಡಿಲಿಲ್ಲ. ಬಟ್ ಈ ಸಿಚುವೇಶನ್ಲಾದ್ರು ರಿಲೀಸ್ ಆದರೆ ಅವ್ರು ಕೈ ಹಿಡಿದ್ರೆ ಅವರು ಒಂದು ಮಾಡಿರೋ ಒಂದು ಸಾಲ ಇರ್ಬೋದು, ಇನ್ನೂ ಒಂದು ಯಾವ್ದಾರು ಒಂದು ಈ ಏಜಲ್ಲೂ ಅವರು ಮೂವಿ ಮಾಡ್ತೀನಿ ಅಂತ ಬರ್ತಾರಲ್ವ, ಅವರಿಗೆ ನಾನು ಸೆಲ್ಯೂಟ್ ಹೊಡಿಲೇಬೇಕು. ನಿಜವಾಗ್ಲೂ ಖುಷಿ ಆಗುತ್ತೆ ಬ್ರೋ. ನಮ್ಮ ರವಿಚಂದ್ರನ್ ಅವರು ಇವಾಗ ಅವ್ರು ಹೇಳ್ತಾರಲ್ವ ಪ್ರೇಮಲೋಕ ಯಾಕೆ, ಏಕಾಂಗಿ ಯಾಕೆ ಈ ಥರ ಮಾಡಿದ್ರಿ ಅಂತ. ರೀ, ನಿಜವಾಗ್ಲೂ ಯಾಕೆ ರೀಮೇಕ್ ಮೂವಿ ಮಾಡ್ತಾರೆ ಅಂದರೆ, ಯಾಕೆ ಅಂದರೆ ಅವರು ಸಾಲ ಮಾಡಿದಾರಲ್ವ ನಮ್ಮ ರಂಜಿಸೋಕ್ಕೋಸ್ಕರ ಮೂವಿನೇ ಪ್ರೀತಿ ಮಾಡಿದವರು ಮೂವಿಗೆ ಕೋಟಿ ಸಾಲ ಮಾಡಿದ್ದಾರೆ ರೀ. ಅದು ತೀರಿಸ್ಬೇಕಂದ್ರೆ ಅವ್ರು ರೀಮೇಕ್ ಮೂವಿ ಮಾಡೇ ತೀರಿಸ್ಬೇಕು. ಯಾಕೆಂದರೆ ರೀಮೇಕ್ ಮೂವಿ ಅಂತೀವಿ, ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ರೀ, ಎಲ್ಲ ಇಂಡಸ್ಟ್ರಿ ಹಿಟ್ಟು. ಇವತ್ತಿನವರೆಗೂ ಒಂದು ಸಾಂಗ್ ಬರುತ್ತೆ ಅಂದರೆ ಆ ಸಾಂಗ್ನಲ್ಲೇ ನಾವು ಮುಳುಗೋಗ್ತೀವಿ ಅಂದರೆ ಒಂದೇ ಲೆಜೆಂಡ್ ಅಂತ ಹೇಳ್ಬೋದು ರವಿಚಂದ್ರನ್ ಸಾಂಗು. ಇವತ್ತು ನಮ್ಮ ಅಪ್ಪನ ಕಾಲಘಟ್ಟದಲ್ಲೂ ಅವರೇ ಹೀರೋ, ಇವತ್ತಿನ ಕಾಲಘಟ್ಟದಲ್ಲೂ ಅವ್ರದ್ದೇ ಸಾಂಗ್ ಓಡಾಡ್ತಿದೆ ಅಂದರೆ ನಾವೆಲ್ಲ ರವಿ ಮಾಮ ಸಾಂಗ್ ಕೇಳ್ಕೊಂಡೇ ಬಂದಾರಪ್ಪ. ಇವಾಗಲೂ ಕಿವಿಲಿ ಗುನುಗ್ತಾ ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರುವಂಥದ್ದು ಆವಾಗಲೇ ಆ ಟ್ರೆಂಡ್ ಹುಟ್ಟಾಕಿದ್ದಾರೆ ರವಿಚಂದ್ರನ್ ಅವರು. ಹಿಂದಿಯಲ್ಲಿ ರಜನಿಕಾಂತ್ ಅವರು, ತೆಲುಗಲ್ಲಿ ತಮಿಳಲ್ಲಿ ಕೂಡ ರಜನಿಕಾಂತ್ ಅವ್ರನ್ನ ಕರೆಸಿದ್ರು, ತೆಲುಗಲ್ಲೇ ನಾಗಾರ್ಜುನ ಅವ್ರನ್ನ ಕರೆಸಿದ್ರು, ಕನ್ನಡದಲ್ಲಿ ಇವರೇ ಮಾಡಿದರು. ಈ ಸಿಚುವೇಶನ್ನಲ್ಲಿ ರಜನಿಕಾಂತ್ ಆಗಿರ್ಬೋದು ಅಥವಾ ನಾಗಾರ್ಜುನ ಆಗಿರ್ಬೋದು ಅವರನ್ನೆಲ್ಲ ನಮ್ಮ ಕನ್ನಡ ಸಿನಿಮಾ ಕರ್ಸಕ್ಕಂತ ಆಗುತ್ತಾ ಈ ಸಿಚುವೇಶನಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಈ ಸಿಚುವೇಶನಲ್ಲಿ ಕರ್ಸೋದಕ್ಕೆ ಕಷ್ಟ ಇದೆ. ಅವ್ರನ್ನ ಇವಾಗೆಲ್ಲ ಕರ್ಸ್ಬೇಕಂದ್ರೆ ಇವಾಗ ಕಷ್ಟ ಇದೆ. ಬಟ್ ಅದನ್ನು ಮಾಡಿ ತೋರಿಸಿದ್ರು ಯಾರು ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಇವತ್ತಿನ ಪ್ರೆಸೆಂಟಿಗೆ ರವಿಚಂದ್ರನ್ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅವರೆಲ್ಲ ಇಂಡಸ್ಟ್ರಿನೂ ತೋರಿಸ್ಬಿಟ್ಟು ಟ್ಯಾಕ್ಸಿ ಟ್ರೈಲರಿಗೆ ಎಲ್ಲರನ್ನೂ ಕರೆಸಿದ್ರು. ಅವತ್ತಿನ ಸಿಚುವೇಷನಲ್ಲಿ ರವಿಚಂದ್ರನ್ ಒಂಥರ ರಾಕಿಂಗ್ ಸ್ಟಾರ್ ಯಶ್ ಇದ್ದಂಗೆ ಲೆಕ್ಕ ಹಾಕೊಳ್ಳಿ. ಅವತ್ತಿನ ದಿನ ಎಲ್ಲರನ್ನೂ ಕರೆಸ್ಕೊಂಡ್ರು, ಬಾರಪ್ಪ ನಮ್ಮ ಮೂವಿ ಹಿಂಗಿದೆ ಮಾಡೋಣ. ಇವತ್ತಿಂದ ಎಲ್ಲರೂ ಕಾಲ್ ಶೀಟು ಬ್ಯುಸಿ ಅಂತಾರೆ. ಅವತ್ತು ರವಿ ಮಾಮ ಈಶ್ವರಿ ಸಂಸ್ಥೆ ಮಾತಾಡ್ತಿತ್ತು. ಯಾಕೆ ಅಂದರೆ ಅವತ್ತು ಆ ಒಂದು ಪೀಕಲ್ಲಿದ್ದರು ರವಿಚಂದ್ರನ್. ಈಶ್ವರಿ ಸಂಸ್ಥೆ ಅಂದರೆ ಅದೊಂಥರ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಒಂದು ಅಣ್ಣವ್ರದ್ದು ಒಂದು ವಜ್ರೇಶ್ವರಿ ಕಮೆಂಟ್ಸ್ ಬಿಟ್ಟರೆ ನೆಕ್ಸ್ಟು ಈಶ್ವರಿ ಸಂಸ್ಥೆನೇ ಮಾತಾಡ್ತಿದ್ದು. ಆ ರವಿಚಂದ್ರನ್ ಅವರು ಅವತ್ತು ಮಾತಾಡಿದ್ದಾರೆ, ಆ ಮೂವಿ ಮೂಲಕ ತೋರಿಸಿದ್ದಾರೆ, ರೀ ಬನ್ನಿರಿ ನಮ್ಮ ಮೂವಿಗೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ರಜನಿಕಾಂತಿಗೆ ಯಾರು ಕಾಲ್ ಶೀಟು ನೀವು ನೋಡಿ ಬರ್ಬೋದು, ಯಾರಿಗೂ ಕಾಲ್ ಶೀಟ್ ಕೊಡೋಲ್ಲ. ಅವತ್ತಿನ ಟೈಮಲ್ಲಿ ರಜನಿಕಾಂತ್ ಅವರು ಮತ್ತು ನಾಗಾರ್ಜುನ ಅವರೆಲ್ಲ ಕರ್ಕೊಂಡು ಒಂದು ಮೂವಿ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಅವತ್ತಿನ ಕಾಲದಲ್ಲಿ MG ರೋಡ್ನೇ ಬ್ಲಾಕ್ ಮಾಡಿಸಿ ಒಂದು ಮೂವಿ ಮಾಡಿದ್ದಾರೆ ಅಂದರೆ ಅವತ್ತಿನ ಗಡ್ಸು ಯಾವ ಥರ ಇರ್ಬೋದು ಅಂತ. ಒಂದು ಮನಿ ಮಾತಾಡ್ತಿತ್ತು, ಇನ್ನೊಂದು ರವಿಚಂದ್ರನ್ ಕೆಲಸ ಮಾತಾಡ್ತಿತ್ತು. ಎಲ್ಲರೂ ಕೂಡ ಟ್ರೆಂಡ್ ಮಾಡ್ತಿದ್ದಾರೆ ನೋಡಿ, ರಿಲೀಸ್ ಮಾಡಿ ಅಂತ. ಅವರೆಲ್ಲ ಮಾಡೋರೆಲ್ಲ ಸಿನಿಮಾ ನೋಡ್ತಾರೆ, ಆ ಥರ ಕಮೆಂಟ್ ಹಾಕೋರೆಲ್ಲ ನೋಡ್ತಾರೆ ಸಿನಿಮಾನ. ಇವತ್ತಿಂದು ಹೆಂಗೆ ಸಿಚುವೇಶನು ಸೀಮಿತ ಆಗುತ್ತಾ ಹೆಂಗೆ ಅಂತ? ಇವತ್ತಿನ ಸಿಚುವೇಶನ್ ಹೆಂಗೆ ಅಂದರೆ ನೋಡಿ, ಇವತ್ತು ಸೋಷಿಯಲ್ ಮೀಡಿಯಾದೇ ಯುಗ. ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾದೇ ಯುಗ. ಈಗ ಅದಕ್ಕೆ ಸಿಕ್ತಿಲ್ದು ಪ್ರಮೋಷನ್ನು ಸಕ್ಸಸ್ಸು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೇ ಸಿಕ್ತು. ಶಾಂತಿ ಕ್ರಾಂತಿ ರಿಲೀಸ್ ಆದರೆ
ಒಂದು ಪಕ್ಷ ಒಂದು 30% 40% ಆದರೂ ಸೇವ್ ಆಗುತ್ತೆ ಅಂದ್ಕೊಂಡಿರ್ತೀನಿ ಹಾಕಿರೋ ದುಡ್ಡು ಇವತ್ತಿನ. ಬಟ್ ಎಲ್ಲರೂ ಮೂವಿ ನೋಡ್ತಾರೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಟ್ರೆಂಡ್ ಚೇಂಜ್ ಆಗ್ತಿದೆ, ಕಂಟೆಂಟ್ ಚೇಂಜ್ ಆಗ್ತಿದೆ, ದೊಡ್ಡ ದೊಡ್ಡ ಹೀರೋಗಳು ಎಲ್ಲ ಬರ್ತವ್ರೆ. ಅವತ್ತಿಂದು ಶಾಂತಿ ಕ್ರಾಂತಿ ಇವತ್ತು ರಿಲೀಸ್ ಎಲ್ಲ. ಇವಾಗ ನಾನು ಹೇಳ್ತೀನಿ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರ್ತೀನಿ ಅಂತ. ಅಂದರೆ ಎಲ್ಲ ನಾವು ಬರ್ತೀವಿ, ಅಭಿಮಾನ ಇದ್ದವ್ರು ಬಂದೇ ಬರ್ತಾರೆ, ಫ್ಯಾನ್ಸ್ ಇದ್ದವ್ರು ಬಂದೇ ಬರ್ತಾರೆ. ಬಟ್ ಎಲ್ಲ ಹೇಳೋರೆಲ್ಲ ಯಾರೂ ಬಂದು ಮೂವಿ ನೋಡಲ್ಲ. ಹಂಗೆ ನೋಡೋದು ಬಂದರೆ ಇವತ್ತು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕಿತ್ತು. ಅವರು ರಿಲೀಸ್ ಮಾಡಬೇಕಾ ಬೇಡವಾ, ಏನು ಹೇಳ್ತಾರೆ? ಇವಾಗ ರಿಲೀಸ್ ಅದು ಯಾವಾಗಲೂ ಮಾಡಬೇಕಿತ್ತು. ಬಟ್ ಇವಾಗ ಈ ಸಿಚುವೇಷನಲ್ಲಿ ಆಗೋದು ಸ್ವಲ್ಪ ಕಷ್ಟ ಇದೆ. ರಿಲೀಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಹಾಕಿರೋ ಬಂಡವಾಳನ ಒಂದು ಸ್ವಲ್ಪ ತಗೊಳ್ಬೋದೇ ವಿನಃ ಇನ್ನೊಂದು ಪೂರ್ತಿ ಎಲ್ಲರೂ ಬಂದು ಮೂವಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ರೀಲ್ಸಿಗೆ ಮಾತ್ರ ಸೀಮಿತ ಹೊರತು ಮೂವಿಗೆ ಥಿಯೇಟ್ರಿಗೆ ಬಂದು ನೋಡೋ ಅಂಥ ಜನ ಇಲ್ಲಿ ಅಷ್ಟಕ್ಕಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.